ತುಂಬ ಖುಷಿಯಾಯಿತು ಈ ಥರ ಫೆಸ್ಟಿವಲ್ ಇರೋದ್ರಿಂದ. ನಮಗೂ ಫಸ್ಟ್ ಟೈಮ್ ಮಾಡ್ತಾ ಇರೋದು, ತುಂಬ ಖುಷಿಯಾಗಿದೆ. ಇಲ್ಲೇ 4 ವರ್ಷದಿಂದ ಹೋಗ್ತಾ ಇದ್ದಾನೆ. ಬಟ್ ಅವನ್ನ ನಾವು ನರ್ಸರಿಗೆ ಸೇರಿಸಿದಾಗ ಅವನಿಗೆ ಮಾತೇ ಬರ್ತಾ ಇರಲಿಲ್ಲ. ಇವಾಗ ಮಾತಾಡಬೇಡ ಅನ್ನೋಷ್ಟು ಮಾತಾಡ್ತಾನೆ. ತುಂಬ ಚೆನ್ನಾಗಿ ಎಲ್ಲ ಬೇಸಿಕ್ ಎಲ್ಲ ಕಲ್ತಿದ್ದಾನೆ. ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಕಲಿಬೇಕಾಗಿರೋಂಥದ್ದನ್ನ ಇವಾಗಲೇ ಕಲ್ತಿದ್ದಾನೆ ನಮ್ಮ ಮಗ. ತುಂಬ ಖುಷಿ ಆಯ್ತು ಇಲ್ಲಿ ಸೇರಿಸಿದ್ದಾನೆ. ರೀನಾ, ನನ್ನ ಮಗ ಚರಿತ್ರ ಪ್ಲೇ ಗ್ರೂಪಲ್ಲಿ ಓದ್ತಿದ್ದಾನೆ. ಸ್ಕೂಲಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಮಾಡಿಸೋದ್ರಿಂದ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ತುಂಬ ಇಂಪ್ರೂವ್ ಆಗ್ತಾರೆ ಈ ಥರ ಆ್ಯಕ್ಟಿವಿಟೀಸ್ ಮಾಡಿಸೋದ್ರಿಂದ. ಇವಾಗ ಫುಡ್ ಮಾಡಿರೋದು ತುಂಬ ಚೆನ್ನಾಗಿದೆ, ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಆಯ್ತು, ನನ್ನ ಹತ್ರ ಅರ್ಪಿತೆ ನಾವು ಹುಣಸೂರಿಂದ ಟಾರ್ಗೆಟ್ ನನ್ನ ಮಗನ ಎಜುಕೇಷನ್ ಮಾಡ್ತಿದ್ದೀವಿ. ಇಲ್ಲಿ ಇವತ್ತು ಫುಡ್ ಫೆಸ್ಟಿವಲ್ ಮಾಡಿದ್ರು. ನಾವು ಹಾಗೆ ಒಂದು ಪಾಯಸ ಮಾಡಿದ್ವಿ. ಹಲವಾರು ಕಂಡಿಸ್ಟೆಂಟ್ ಎಲ್ಲ ಬಂದರು. ಅವ್ರು ವೆರೈಟಿ ಫುಡ್ ಮಾಡಿದ್ರು. ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಅನುಭವ, ಖುಷಿ ಆಯಿತು ನಮಗೆ. ಈ ಟಾರ್ಗೆಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಹೊಸ ಮಕ್ಕಳಿಗೊಂದು ಒಳ್ಳೆ ಫ್ಯೂಚರ್. ಮತ್ತು ಮಗನ ಬಗ್ಗೆ ಹೇಳೋದಂದರೆ ತುಂಬನೇ ಒಂದು ಬದಲಾವಣೆ ಇದೆ, ಚೇಂಜ್ನೆಸ್ ಇದೆ. ಚೆನ್ನಾಗಿ ಅಕ್ಷರಗಳನ್ನ ಗುರುತಿಸ್ತಾನೆ, ಆನಿಮಲ್ಸ್ಗಳನ್ನ ಹೆಸರುಗಳನ್ನ ಹೇಳ್ತಾನೆ, ವರ್ಡ್ಸ್ಗಳನ್ನ ಹೇಳ್ತಾನೆ. ತುಂಬ ಇಂಪ್ರೂವ್ ಆಗಿದ್ದಾನೆ. ವರ್ಷ ಇಲ್ಲೇ ಸ್ಟಡಿ ಮಾಡ್ತಿದ್ದಾನೆ. ಒಳ್ಳೆ ರೀತಿ ಕಲಿತಾ ಇದ್ದಾನೆ. ಆಮೇಲೆ ಪೇರೆಂಟ್ಸ್ಗೆ ಯಾವ ರೀತಿ ಗೌರವ ಕೊಡಬೇಕು, ಯಾವ ರೀತಿ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು ಎಲ್ಲ ಚೆನ್ನಾಗಿ ಟೀಚರ್ಸ್ಗಳು ಚೆನ್ನಾಗಿ ಟ್ರೈನ್ ಅಪ್ ಮಾಡಿದ್ದಾರೆ, ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ.